ಅವರು ಮಾಡಿದಂತ ಕಾರ್ಯದಿಂದ ಇಡೀ ತಾಲೂಕಿನವರು ಇವತ್ತೆಲ್ಲರೂ ಸಂತೃಪ್ತವಾಗಿ ಇವತ್ತು ಶುಗರ್ ಫ್ಯಾಕ್ಟರಿ ಶುಗರ್ ಕೇನ್ ಬೆಳಿತೀವಿ. ಮತ್ತು ಅವ್ರ ವತಿಯಿಂದ ಅವ್ರು ಮಾಡಿದಂತ ಪುಣ್ಯದಿಂದ ಇವತ್ತು ತಾಲೂಕಿನ ರೈತರು 4 ದುಡ್ಡು ಕೈಯಾಗ ದುಡ್ಡು ಕಾಣಕತ್ತಾರ. ಯಾಕಂದ್ರೆ ಅವರೇ ಇವತ್ತು ಮಾಡಿರಲಿಲ್ಲ ಅಂದ್ರೆ ನಾವು ಯಾರು ಇವತ್ತಿನ ದಿವಸ ನಾವು ಫೈನಾನ್ಷಿಯಲಿ ಇದನ್ನ ಆಗ್ತಿದ್ದಿಲ್ಲ. ಯಾಕಂದ್ರೆ ಹಿರೇರೆಡ್ಡಿ ಸಾವ್ಕಾರ ಮಾಡಿದ್ರೆ ಇವತ್ತು ರೈತರು ಎಲ್ಲಾರು ಶುಗರ್ ಕಳಿಸ್ತಾರ, 4 ದುಡ್ಡು ಅನುಕೂಲ ಆಗೈತಿ. ಇವತ್ತಿನ ಅವ್ರ ಫ್ಯಾಮಿಲಿನೂ ಅನುಕೂಲ ಆಗೈತಿ, ಎಲ್ಲಾ ರೀತಿಯಿಂದ ಅನುಕೂಲ ಆಗೈತಿ. ಅದಕ್ಕೆ ಇವತ್ತಿನ ದಿವಸ ಫಸ್ಟ್ ನೆನೆಸ್ಬೇಕಾಗಿತ್ತು ಹಿರೇರೆಡ್ಡಿ ಸಾವ್ಕಾರ್ನ. ಅವರು ನೆನೆಸ್ಕ್ಯಾಸ ಇವತ್ತಿನ ದಿವಸ ನಾವು ಇಲೆಕ್ಷನ್ ಮಾಡಾಕತ್ತೀವಿ ಅಂತ ಅವ್ರ ಆಶೀರ್ವಾದ ಇವತ್ತು ಐತಿ. ಅವ್ರದ್ದು ನೆನೆಸುತ್ತಾ ನಾವೇನೈತಲ್ಲ ಇವತ್ತಿನ ದಿವಸ ಮೀಟಿಂಗ್ ಮಾಡಿದ್ವಿ. ಆದ್ರಿಂದ ಎಲ್ಲಾ ಪತ್ರಕರ್ತರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ. ನನ್ನ 2 ಮಾತು ಆಮೇಲೆ ಅದು ಬರ್ಬೇಕಾಯ್ತಂತಂದ್ರೆ ಈ ಪತ್ರಿಕಾ ಪ್ರತಿನಿಧಿಗಳು ಎಲ್ಲ ರಿಪೋರ್ಟರ್ಸ್ ಅವರು ನಿಮ್ಮಂಥವ್ರ ಸಹಕಾರದಿಂದ ಒಂದು ಇದಾಗಿತ್ತು. ಅವರದಾಗಿತ್ತು. ಯಾರಿಗಾದ್ರೂ ಗೊತ್ತೈತಿ, ಚೆನ್ನಾಗಿ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. 2ನೇ ಸಲ ಒಂದು ಇಲೆಕ್ಷನ್ ಆಗ್ತದೆ. ಇಲೆಕ್ಷನ್ ಮುಂದೆ ಅದು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಕೆಲಸ ಹೋಗಿ ಅದು ಇನ್ನು ಮುಂದೆ ಬರೋದು ಏನು ಇಲೆಕ್ಷನ್ ಐತಿ ಸರ್ವಪಕ್ಷಗಳು ಕೂಡಿ ಕೆಲಸ ಮಾಡಬೇಕು ಅಂತ ಒಂದು ವಿಚಾರ ನಿನ್ನೆ ಪ್ರಸ್ತಾಪ ಆಗೈತವೆ. ಆ ಪ್ರಕಾರವಾಗಿ ಯಾರ್ಯಾರು ಒಳ್ಳೆಯ ವ್ಯಕ್ತಿಗಳನ್ನ ಆರಿಸ್ತಾರೋ ಆ ಪ್ರಕಾರವಾಗಿ ಒಂದು ಒಮ್ಮಟ್ಟಿನಿಂದ ಅದು ಆಶೆ ಕಳಿಸಿದ್ರೆ ಒಂದು ಇನ್ನೂ ಇದು ಬೆಳವಣಿಗೆ ಬೆಳೀತೈತಿ ಅಂತ ತಿಳ್ಕೊಂಡು ಕೆಲಸ ನನಗೆ ಅನಿಸುತ್ತೆ. ಅದಕ್ಕೊಂದು 2 ಮಾತು ಕೇವಲ 4,600 800 ಮಂದಿ ಸತ್ತಾರು ಬಂದೈತಿ. ಟೋಟಲ್ 37-38 ಮಂದಿ. ಒಬ್ಬ ಸದಸ್ಯ ಡೈರೆಕ್ಟರ್ 300-400 ತಮ್ಮ ಮನೆ ಮಂದಿ ಸಂಬಂಧಿಕರಷ್ಟೇ ಹೋಟೆಲ್ ಇಷ್ಟ ಮಾಡ್ಕೊಂಡು ಅದಕ್ಕೆ ಜನರು ಏನದ ಹೋಟೆಲ್ಸ್ ಕಾರ್ಖಾನೆ ಸದಸ್ಯರು ಇಲ್ಲ ನಮ್ಗೆ ಕೇಳ್ಬೇಕಲ್ಲ ಎಲ್ಲರೂ ಎಲ್ಲರಿಗೆ ಅಂತ ಹೋಗೋಕ್ಕಾಗೋದಿಲ್ಲ. ತಮ್ಮ ಮುಖಾಂತರ ಪತ್ರಿಕೆಯಲ್ಲಿ ಬರ್ತಾರೆ, ಓದ್ತಾರೆ, ಪರವಾಗಿ ಬರ್ತಾರೆ, ತಮ್ಮ ಏನನ್ನು ಅಭಿಪ್ರಾಯ ಹೇಳ್ತಾರೆ. ಅವರು ಬರ್ಬೋದು. ಅದಕ್ಕೇನಾದ್ರೆ ಸದ್ಯ ಆಡಳಿತ ಮಂಡಳಿ ಬರ್ಬೋದು, ನಮ್ದೇನು ಆಕ್ಷೇಪಣೆ ಇಲ್ಲ. ಅವರು ಇಲ್ಲ ಬಿಟ್ಟು ಹೋಗಿದ್ದಕ್ಕೆ ಇದು ಸಮಸ್ಯೆ ಆಗಿದೆ. ಅಂದ್ರೆ ಮಾಜಿ ಶಾಸಕರನ್ನ ಹಾಲಿ ಶಾಸಕರನ್ನ ಇಬ್ಬರನ್ನು ಸೇರಿಸಿ ಅವ್ರು ಹೊಡೆದಂದೊಳಗ ಎಲ್ಲಾರನ್ನು ಕರೀರಿ ಅಂತ ನಮ್ಮ ವಿಚಾರ. ತಮ್ಮ ಸಲಹೆ ಇರೋದು ಕರೆಕ್ಟ್ ಐತ್ರಿ. ಆದ್ರೆ ಅವರು ಒಂದು ಇದ್ರೊಳಗಿದ್ರೆ ನಾವೇನು ಮಾಡಕತ್ತ ಸರ್? ಈಗ ಆಡಳಿತ ಮಂಡಳಿಯವರು ಕಡೆ ಬಾರಿ ವೋಟಿಂಗ್ ಕಮ್ಮಿ ಮಾಡಿದ್ರು, ಹೀಗಾಗಿ ಇದಾಯ್ತು ಅಂತ ಆ ದೃಷ್ಟಿ ಇಟ್ಕೊಂಡು ಇವತ್ತು ಈ ರೀತಿ ಚಾಲೂ ಐತೆ. ಅದಕ್ಕೆ ಕೆಲಸ ಬಂದಿಲ್ಲ. ಅವರು 5 ವರ್ಷದ ಹಿಂದ್ಗಡೆ ಚುನಾವಣೆ ಆಗಿ ಕಾನೂನು ಇತ್ತು, ಆ ಕಾನೂನು ಪ್ರಕಾರ ಅವ್ರು ಮಾಡಿ ಅವ್ರು ಹೇಳ್ತಾರೆ. ಅದು ಕಾನೂನು ಇದ್ರೆ ಕಾರ್ಖಾನೆಗಳು ಅದು ಇದ್ದಿದ್ದಿಲ್ಲ. ಅದು ಎಲ್ಲ ಸರ್ವ ಸದಸ್ಯರ ಮತದಾನ ಬಂದಿತ್ತು. ನಮ್ಮ ಕಾರ್ಖಾನೆಗೆ ಮಾತ್ರ ಅದು ಅನ್ವಯ ಆಗ್ತದೆ. ಕಾನೂನು ಅಂದ್ರೆ ಹೆಂಗಿರ್ತಾರೆ ಹಿತ್ತಲ ಭಾಗದಿರುತ್ತೆ ಆ ಪ್ರಕಾರ ಮಾಡ್ಕೊಂಡು ಹೋಗ್ಯಾರ. ಅದು ಹಿಂದಿಂದ ಆಗಿದ್ದು ಆಗ್ಬೋದು. ನಾವು ಅದನ್ನೇನು ಮಾತಾಡೋಕೆ ಬರೋದಿಲ್ಲ. ಆಗ ನಾವು ದೂರು ಕೊಟ್ಟಿವಿ, ಎಲ್ಲ ಮಾಡೀವಿ ನಾವು. ಆಗಿನ ಆಡಳಿತ ಅವ್ರಿಗೆ ಸರ್ಕಾರ ಅವ್ರಿತ್ತು, ಆ ರೀತಿ ಮಾಡ್ಕೊಂಡು ಒಂದು ವಿಷಯ ಪವನ್ ಅವ್ರು ಏನಾಕತಿ ಈಗ ನಾನು